ಮದುವೆ ಡೀಟೇಲ್ ನೀವು ಆಗಲೇ ಹೇಳಿದ್ರಿ, ಸರ್ಪ್ರೈಸಸ್, ಒಬ್ರಿಗೊಬ್ರು ಸರ್ಪ್ರೈಸಸ್ ಕೊಟ್ಕೊಳ್ಳೋ. ತುಂಬ ರೀಸೆಂಟಾಗಿ ನೀವು ಅವ್ರಿಗೆ ಕೊಟ್ಟಿದ್ದ ಸರ್ಪ್ರೈಸ್ ಅಥವಾ ಅವರು ನಿಮಗೆ ಕೊಟ್ಟಿದ್ದ ಸರ್ಪ್ರೈಸ್ ಯಾವುದು? ತುಂಬ ರೀಸೆಂಟಾಗಿ ಅಂದರೆ ಅವ್ರು ನನಗೆ ಕೊಟ್ಟಂಥ ಸರ್ಪ್ರೈಸ್, ನನ್ನ ಒಂದು ಪೆಂಡಿಂಗ್ ಪ್ರಾಜೆಕ್ಟ್ ಇತ್ತು. ಸೊ ಅದರದ್ದು ಸಾಂಗ್ ಶೂಟಲ್ಲಿ ನಾನಿದ್ದೆ. ಇವರು ಬೇರೆ ಊರಲ್ಲಿ ಶೂಟ್ ಮಾಡ್ತಿದ್ರು, ವಿಕಾರಾಬಾದಲ್ಲಿ ಹಿ ವಾಸ್ ಶೂಟಿಂಗ್ ಅಲ್ವಾ, ಹೈದ್ರಾಬಾದಲ್ಲಿ ಹಿ ವಾಸ್ ಶೂಟಿಂಗ್. ಸೊ ನನಗೆ ಗೊತ್ತಿರೋದು ಅವ್ರು ಶೂಟಿಂಗಲ್ಲಿ ಇದ್ದಾರೆ ಅಂತಲೇ, ನಾನಿಲ್ಲಿ ಶೂಟ್ ಮಾಡ್ತಿದ್ದೆ. ಸೊ ಬೆಳಿಗ್ಗೆ ಯಾವುದೋ ಒಂದು ಸಣ್ಣ ಪುಟ್ಟಕ್ಕೆ ವಿಚಾರಕ್ಕೇ ಹಿ ವಾಸ್ ಲೈಕ್ ಏನೋ ಜಗಳ ಮಾಡೋ ರೀತಿ ಮಾತಾಡಿದ್ರು. ಜಗಳ ಮಾಡಿಕೊಂಡ್ರೆ ಇಬ್ಬರು ಸೈಲೆಂಟ್ ಆಗಿಬಿಡ್ತೀವಲ್ಲ, ಫೋನ್ ಮಾತಾಡ್ಕೊಳ್ಳಲ್ಲ. ಅದು ಪ್ರೀ ಪ್ಲಾನ್ಡ್ ಆಗಿತ್ತಾ? ಓಕೆ. ಜಗಳ ಮಾಡಿದ್ರೆ ಒಂದಷ್ಟು ಫೋನ್ ಬರಲ್ಲ, ಫ್ಲೈಟಲ್ಲಿ ಅಲ್ಲಿಂದ ಬರಬೇಕಲ್ಲ, ಫೋನ್ ಆಫ್ ಇರುತ್ತೆ. ಅದ್ರ ಕೋಪ ಮಾಡ್ಕೊಂಡು ಇಲ್ಲಾಂದ್ರೆ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು, ಯಾಕೆ ನಾಟ್ ರೀಚಬಲ್ ಅಂತ ಕೇಳ್ತೀನಿ, ಅಥವಾ ನಾನು ಟೆನ್ಷನ್ ಮಾಡ್ಕೋತೀನಿ ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತ. ಆ್ಯಂಡ್ ನನಗೆ ತುಂಬ ಟೆನ್ಷನ್ ಆಯಿತು. ಇನ್ಫ್ಯಾಕ್ಟ್ ಟ್ರೈ ಮಾಡಿದಾಗ ಫೋನ್ ಸಿಕ್ಕಿಲ್ಲ ಒಂದ್ಸರಿ, ಬಿಕಾಸ್ ಹಿಂದಿನ ದಿನ ಬೀಚ್ ಹತ್ರ ಶೂಟಿಂಗ್ ಅಂತ ನನಗೆ ಹೇಳಿದರು. ಬೀಚ್ ಹತ್ರ ಶೂಟಿಂಗು, ಆ್ಯಕ್ಷನ್ ಸೀಕ್ವೆನ್ಸಸ್ ಬೇರೆ ಅಂತ ಏನೇನೋ ನನಗೆ ಟೆನ್ಷನ್ ಆಗಿತ್ತು. ಕರೆಕ್ಟು, ಇದರಲ್ಲಿ ವೈಜಾಗಲ್ಲಿ ಶೂಟ್ ಮಾಡ್ತಾ ಇದ್ದೆ. ವೈಜಾಗಲ್ಲಿ ಶೂಟಿಂಗ್. ಸೊ ನನ್ನ ಶೂಟಿಂಗ್ ನಡೀತಾ ಇದೆ, ಬಟ್ ಆಲ್ಸೋ ಐ ವಾಸ್ ಟೆನ್ಸ್ಡ್. ಮತ್ತು ಇವರ ಸ್ಟಾಫ್ಗೆ ಕಾಲ್ ಮಾಡ್ತೀನಿ, ಅವರೆಲ್ಲನೂ ಎಲ್ಲರೂ ಪ್ರೀ ಪ್ಲ್ಯಾನ್ಡ್. ಎಲ್ಲರೂ ಇಲ್ಲ ಮೇಡಮ್ ನಾನು ರೂಮ್ ಹತ್ರ ಬಂದಿದ್ದೀನಿ, ಅಥವಾ ಸರ್ದು ಫುಡ್ ರೆಡಿ ಮಾಡೋಕ್ಕೆ ಬಂದಿದ್ದೀನಿ, ನಾನು ಸರ್ ಜೊತೆ ಇಲ್ಲ, ಫೋನ್ ಕೊಡಿ ಅಂತ ಕೇಳ್ತೀನಲ್ವಾ, ಸರ್ ಜೊತೆ ಇಲ್ಲ ಅಂತ. ಸೊ ಆಮೇಲೆ ನಂದು ಲಂಚ್ ಬ್ರೇಕ್ ಆಯಿತು. ಅದು ನಾವು ಲಂಚ್ ಬ್ರೇಕಲ್ಲಿ ಒಟ್ಟಿಗೆ ವಿಡಿಯೋ ಕಾಲಲ್ಲಿ ಜೊತೆಯಲ್ಲಿ ಊಟ ಮಾಡ್ತೀವಿ. ಸೊ ಎವ್ರಿ ಡೇ ಒಟ್ಟಿಗೆ ಊಟ ಮಾಡ್ತೀವಿ. ದೂರ ಇದ್ದಾಗ ವಿಡಿಯೋ ಕಾಲಲ್ಲಿ ಆ ವಿಡಿಯೋ ಕಾಲ್ಗೂ ಇಲ್ಲ, ನಾನು ಊಟ ಹೇಗೆ ಮಾಡಲಿ ಏನು ಅಂತಿರುವಾಗ ತುಂಬ ಟೆನ್ಷನ್. ಎಲ್ರಿಗೂ ನನ್ನ ಸ್ಟಾಫ್ಗೆ ಗೊತ್ತು, ಅವ್ರ ಸ್ಟಾಫ್ಗೆ ಗೊತ್ತು. ಇನ್ಫ್ಯಾಕ್ಟ್ ಎಲ್ಲ ಹುಡುಗರು ಸೇಮ್ ನಮ್ಮ ಫ್ಯಾಮ್ಲಿ ಹುಡುಗರೆ ಅವರೆಲ್ಲರೂ. ಸೊ ಮೇಡಮ್ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರಣ್ಣ, ಯಾಕೋ ಸರಿ ಹೋಗ್ತಾ ಇಲ್ಲ ಅಂತೆಲ್ಲ. ನಾನು ಫ್ಲೈಟ್ ಲ್ಯಾಂಡ್ ಆದ್ಮೇಲೂ ಅಲ್ಲಿ ಅಂದರೆ ನಾನು ಶೂಟ್ ಮಾಡ್ತಿರೋ ಲೊಕೇಶನ್ ನೆಟ್ವರ್ಕ್ ಇಲ್ಲ, ಅದೆಲ್ಲೋ ಒಂದು ಸ್ವಲ್ಪ ಇಂಟೀರಿಯರ್ ಏರಿಯಾ, ಅದು ಇದು ಅಂತ ಹೇಳ್ಕೊಂಡು ಯಾರು ಕಾಲ್ ಮಾಡೋಂಗಿದ್ರೆ ನಾನು ಅಸಿಸ್ಟೆಂಟ್ ಒಬ್ಬಂಗೆ ಫೋನ್ ಮಾಡೋ ರೀತಿ ನೋಡು, ಇನ್ನೊಬ್ಬಂಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳಕ್ಕೆ ಹೇಳು. ಇಷ್ಟೆಲ್ಲ ಫುಲ್ ಗ್ರೂಪ್ನೇ ಸೇರಿಸ್ಕೊಂಡಿದ್ದೀರಾ ನೀವು? ಇಬ್ರು ಸ್ಟಾಫ್ ಅಂದರೆ ವರ್ಷಗಟ್ಲೆಯಿಂದ ಜೊತೆಲಿರೋರೆ. ಸೊ ಎಲ್ರಿಗೂ ಗೊತ್ತಲ್ಲ ಇರ್ತೀಯ, ನಾ ಬರ್ತಾ ಇದ್ದೀನಿ ನನಗೆ, ಓ ಅಣ್ಣ ಬರ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಆದ್ರೆ ಬಯಸ್ಕೋಬೇಕು. ಗ್ರೂಪ್ ಅವ್ರು ನಂಬದೇ ಇಲ್ಲ ಅನ್ಸುತ್ತೆ ಮ್ಯಾಮ್. ಇಲ್ಲ, ದರ್ ವೆರಿ ಸ್ವೀಟ್. ಬಟ್ ಆದ್ರೂ ಏನೋ ಸರಿ ಹೋಗ್ತಾ ಇಲ್ಲ ಅನ್ನೋದು ಗೊತ್ತಿತ್ತು. ಅವರು ಪಾಪ ಸ್ಟ್ರಗ್ಲಿಂಗ್, ಕಂಫರ್ಟಬಲ್ ಆಗಿರ್ಲಿಲ್ಲ. ಅದನ್ನ ನೋಡಿ ಪಾಪ ಅವ್ರಿಗೊಂದ್ ಕಡೆ ಕಷ್ಟ, ಇನ್ನೊಂದ್ ಕಡೆ ನಾ ಏನಾರು ಒಪ್ಪಿತಪ್ಪಿ ಹೇಳ್ಬಿಟ್ರೆ ನನ್ನ ಕೈಲಿ ಬಯಸ್ಕೊಳ್ಳೋದು. ಸೊ ಕೊನೆಗೆ ನಾನು ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ನನ್ನ ಡೋರ್ ವ್ಯಾನಿಟಿ 2 ಡೋರ್ಸ್ ಇರುತ್ತಲ್ಲ, ಈ ಕಡೆ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಡೋರ್ ಹಾಕೇ ಇದೆ. ಯೂಶಲಿ ಆ ಡೋರ್ ಸೆಂಟರ್ ಡೋರ್ ತೆಗೆದಿಡ್ತೀವಿ ನಾವು, ಸ್ಟಾಫ್ ಅಲ್ಲಿ ಇರ್ತಾರೆ, ಓಡಾಡ್ತಿರ್ತಾರೆ. ಸೊ ಡೋರ್ ಹಾಕಿದೆ. ಯಾಕೆ ಡೋರ್ ತೆಗಿದೆ ಅಂದರೆ ಸಡನ್ನಾಗಿ ಡೋರ್ ಓಪನ್ ಆಗುತ್ತೆ. ಓಪನ್ ಮಾಡಿದ್ರೆ ಇವರು ಒಂದು ಬೊಕೆ ಇಟ್ಕೊಂಡು, ಒಂದು ಹಿಂದೆಗಡೆ ಹುಡುಗ ಕೇಕ್ ಇಟ್ಕೊಂಡು ಬರ್ತಾರೆ. ಐ ವಾಸ್ ಸೋ ಸರ್ಪ್ರೈಸ್ಡ್ ಆ್ಯಂಡ್ ಹ್ಯಾಡ್ ಟಿಯರ್ಸ್. ಓ ಮೈ ಗಾಡ್, ಆ ಒಂದು ಮೂಮೆಂಟ್ನ ನಾನು ಐ ಕೆನಾಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಆ್ಯಂಡ್ ಸ್ಪೆಷಲಿ ಆವತ್ತಿಗೆ 64 ಡೇಸ್ ಏನೋ ಆಗಿತ್ತು ನಮ್ಮ ಮದುವೆ ಆಗಿ. 64 ರೋಸಸ್ನ ಸ್ಪೆಷಲಿ ಅಷ್ಟೇ ನಂಬರ್ ಆಫ್ ರೋಸಸ್ನ ತೊಗೊಂಡು ಕೇಕ್ ತೊಗೊಂಡು ಬಂದಿದ್ರು ನನ್ನ ಲೊಕೇಶನ್ಗೆ, ನನ್ನ ಶೂಟಿಂಗ್ ಲೊಕೇಶನ್ಗೆ. ವೈಜಾಗಿಂದ ಒಂದಿನ ಬ್ರೇಕ್ ಸಿಕ್ತು ಅಂದ ತಕ್ಷಣ ಬಂದಿದ್ದು. ಶೂಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಆ್ಯಕ್ಟ್ರಿಗೆ ಆಕ್ಷನ್ ಸೀಕ್ವೆನ್ಸ್ ನಡೀತಾ ಇತ್ತು, ಕಾಲೇಟ್ ಆಯ್ತು. ಸೊ ನೆಕ್ಸ್ಟ್ ಡೇ ಶೂಟ್ ಮಾಡಕ್ ಆಗ್ತಿರಲಿಲ್ಲ, ನಂದು ಅವ್ರದೇ ಕಾಂಬಿನೇಷನ್ ಇತ್ತು. 1 ಡೇ ಬ್ರೇಕ್ ಇತ್ತು, ಸಿಕ್ಕಿದೆ ಚಾನ್ಸ್ ಅಂತ. ಬಟ್ ಇದಕ್ಕೆ ಹೇಳಿದ್ದು ಮುದ್ದಾದ ಜೋಡಿ ಅಂತ ನಿಮ್ಮಿಬ್ಬರಿಗೆ. ಇನ್ ಡೀಟೇಲ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.